ಕೆ ಹೆಲ್ತ್ ಆ್ಯಂಡ್ ಬ್ಯೂಟಿ. ಕೆಲವ್ರು ಕೇಳ್ತಾರೆ, ನಿಮ್ಮ ಪ್ರಾಡಕ್ಟ್ ಎಲ್ಲ ಬೇರೆ ಕಡೆಯಿಂದ ತಂದು ನೀವು ಪ್ಯಾಕಿಂಗ್ ಮಾಡಿ ಕೊಡ್ತಾ ಇದ್ದೀರಾ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. DK ಹೆಲ್ತ್ ಆ್ಯಂಡ್ ಬ್ಯೂಟಿಯಲ್ಲಿ ಸಿಗೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಓನ್ ಮ್ಯಾನುಫ್ಯಾಕ್ಚರ್, ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. 100% ಪ್ಯೂರ್ ಇರುತ್ತೆ. ಯಾವುದೇ ರೀತಿ ಕೆಮಿಕಲ್ನ ಅಥವಾ ಕಲರ್ಸು ಅಥವಾ ಟೇಸ್ಟಿಂಗು ಏನೂ ಆ್ಯಡ್ ಮಾಡಲ್ಲ. ಆ ಪ್ರಕೃತಿ ಏನು ಕೊಟ್ಟಿದ್ದಾಳೋ ಅದನ್ನು ರೆಡಿ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದ್ರ ಮುಖ್ಯವಾಗಿ ಹೇಳಬೇಕು ಅಂದರೆ DK45 ಅಂತ ನಮ್ಮ ಪ್ರಾಡಕ್ಟ್ ನೋಡಿ ಸ್ನೇಹಿತರೆ. DK45 ಇದೊಂದು ಅದ್ಭುತವಾದ ಪೌಡರ್ ನೋಡಿ. ಇದರಲ್ಲಿ ಮ್ಯಾಕ್ಸಿಮಮ್ ವೈಟಮಿನ್ಸ್, ಮ್ಯಾಕ್ಸಿಮಮ್ ಪೌಷ್ಟಿಕ ಆಹಾರ ಇದೆ. ಅಂದರೆ ಇದೊಂದು ಪೌಷ್ಟಿಕ ಆಹಾರನೇ. ತುಂಬ ಜನ ಅದಕ್ಕೆ ಮೆಡಿಸಿನ್ ಇದೆಯಾ, ಇದಕ್ಕೆ ಮೆಡಿಸಿನ್ ಇದೆಯಾ ಅಂತ ನನ್ನನ್ನು ಒಳ್ಳೆ ಕ್ಲಿನಿಕ್ ಇಟ್ಟವ್ರ ಥರ ಕೇಳ್ತಾರೆ. ಆದರೆ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಏನಂತಂದರೆ ಇಲ್ಲಿ ಹೆಚ್ಚಿನವರು ನನಗೆ ಥೈರಾಯ್ಡ್ ಗುಣ ಆಯಿತು, ನನಗೆ ಕಾಲು ನೋವು ಗುಣ ಆಯಿತು, ನನಗೆ ಬೆನ್ನೋವು ಗುಣ ಆಯಿತು, ನನಗೆ ಮೈಗ್ರೇನ್ ಗುಣ ಆಯಿತು, ಅದು ಇದು ಅಂತ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನೀವು ನೋಡ್ತೀರಾ ಬೇಕಾದ್ರೆ, ನಮ್ಮ ಇನ್ಸ್ಟಾಗ್ರಾಮಲ್ಲೂ ಇದೆ, DK ಹೆಲ್ತ್ ಆ್ಯಂಡ್ ಬ್ಯೂಟಿ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಇದೆ. ಸೊ ಈ ಥರ ಲೈವ್ ಫೀಡ್ಬ್ಯಾಕ್ ಕೊಡ್ತಾ ಇರಬೇಕಾದ್ರೆ ಜನಗಳು ಅಂದ್ಕೊಂಡಿದ್ದು ಎಲ್ಲದಕ್ಕೂ ಒಂದೊಂದು ಮದ್ದು ಕೊಡ್ತೀನಿ ಅಂತ. ಖಂಡಿತವಾಗ್ಲೂ ಇಲ್ಲ. ನಾನು ಕೊಡ್ತಾ ಇರೋದು DK45 ಅನ್ನೋ ಒಂದು ಪೌಷ್ಟಿಕ ಆಹಾರ. ಎಷ್ಟು ಜನ ಅನ್ಕೋತಾರೆ ನಾನು ಮನೇಲಿ ಎಲ್ಲ ಪೌಷ್ಟಿಕ ಆಹಾರ ತಿಂತೀನಿ, ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೇಲಿ ಎಲ್ಲ ಸಿಗ್ತಾ ಇದೆ. ಸಿಗ್ತಾ ಇದೆ, ಇಲ್ಲ ಅಂತಾರ. ನೀವು ತಿಂತಾ ಇರ್ಬೋದು ಆಯ್ತಾ. ನೀವೆಲ್ಲ ಹಣ್ಣುಗಳು ತಿಂತಾ ಇರ್ಬೋದು, ದಿನಕ್ಕೊಂದು ಅದು ಫ್ರೂಟ್ಸ್ಗಳು ಜೊತೆಗೆ ಏನೇನೋ ಕಾಳು ಧಾನ್ಯ ಎಲ್ಲ ತಿಂತಾ ಇರ್ಬೋದು. ಬಟ್ ಸಾಕಾಗಲ್ಲ ಸ್ನೇಹಿತರೆ. ನಮ್ಮ ಪ್ರತಿಯೊಂದು ಅಂಗಗಳಿಗೂ ಬೇರೆ ಬೇರೆ ವಿಟಮಿನ್ಸ್ಗಳು ಬೇಕು, ಸಾವಿರಾರು ವಿಟಮಿನ್ಸ್ಗಳು ಬೇಕು. ನಮ್ಮ ಬಾಡಿಗೆ ಸಾಕಾಗಲ್ಲ ಸೀರಿಯಸ್ಲಿ. ನರಗಳಿಗೆ ಒಂದು ಬೇಕು, ಐಸ್ಗೆ ಒಂದು ಬೇಕು, ನಮ್ಮ ಸ್ಕಿನ್ಗೆ ಒಂದು ಬೇಕು, ನಮ್ಮ ಲಿವರ್ಗೆ ಒಂದು ಬೇಕು, ಕಿಡ್ನಿಗೆ ಒಂದು ಬೇಕು. ಪ್ರತಿಯೊಂದು ಅಂಗಗಳಿಗೆ ನಮಗೆ ಅದೇ ಥರದ್ದು ಅದಕ್ಕೆ ಸಂಬಂಧಪಟ್ಟಂಥ ವೈಟಮಿನ್ಸ್ ಅಗತ್ಯ ಇದೆ. ಸೊ ನಮಗೆ ನಾವು ತಿಂತಾ ಇರೋದು ಸಾಕಾಗ್ತಾ ಇಲ್ಲ. ಆದರೂ ನಮಗೆಲ್ಲೋ ಒಂದು ಕಡೆ ಏನೋ ಲಾಸ್ ಇದೆ, ಅದು ಏನೋ ಮೈನಸ್ ಆಗಿರುತ್ತೆ. ಬಟ್ ಅದು ಟೈಮ್ ಬಂದಾಗ ಗೊತ್ತಾಗುತ್ತೆ. ಅಂದರೆ ಚಿಕ್ಕ ಏಜಲ್ಲಿ ಗೊತ್ತಾಗ್ತಿದ್ರು, ಮುಂದೊಂದು ದಿನ ನಾವು ಏಜ್ ಆಗ್ತಾ ನಮಗೆ ಅರಿವಾಗುತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್, ಥೈರಾಯ್ಡ್ ಯಾಕೆ ಬರುತ್ತೆ? ಆ ಥೈರಾಯ್ಡಿಗೆ ಸಂಬಂಧಪಟ್ಟ ವೈಟಮಿನ್ಸ್ ಕೊರತೆ. ಈ ವೈಟಮಿನ್ಸ್ ಕೊರತೆಗಳೆಲ್ಲ ಯಾಕೆ ಆಗ್ತಿದೆ? ಇದಕ್ಕೆ ಸಂಬಂಧಪಟ್ಟಂಥ ಪೌಷ್ಟಿಕ ಆಹಾರ ಸಿಗದೆ ಇರೋದ್ರಿಂದ. ಸೊ DK45 ಒಂದು 45 ರಿಚ್ ಪದಾರ್ಥಗಳನ್ನ ಹಾಕಿ ಮಾಡಿರುವಂತಹ ಅದ್ಭುತವಾದ ಪೌಡರ್. ಇದು ಕಲಿಯುಗದ ಸಂಜೀವಿನಿ. ಇದನ್ನ ಕುಡಿತಾ ಇದ್ರೆ ನಿಮ್ಮ ಕಾಯಿಲೆಗಳು ದೂರ ಇರುತ್ತೆ. ಯಾಕಂದ್ರೆ ನಿಮ್ಗೆ ಎಲ್ಲ ವೈಟಮಿನ್ಸ್ ಸಿಗುತ್ತೆ, ಎಲ್ಲ ವೈಟಮಿನ್ಸ್ ಸಿಗುತ್ತೆ. ಆದರೆ ಅದು ನ್ಯಾಯವಾಗಿ ಸಿಗುತ್ತೆ. ಇದ್ರಲ್ಲಿ ಹಾಕಿರೋ 45 ಇಂಗ್ರೀಡಿಯೆಂಟು ಸುಮ್ಮನೆ ಹಾಕಿಲ್ಲ. ಮನುಷ್ಯನ ಬಾಡಿಗೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಎಷ್ಟು ಪ್ರಮಾಣದಲ್ಲಿ ಬೇಕು ಅದೆಲ್ಲ ಸ್ಟಡಿ ಮಾಡಿ ಹಾಕಿರೋದು. ನೋಡಿ, ಎಷ್ಟೋ ಇದೆ ಇಂಥ ಆಹಾರಗಳಿಲ್ಲ ಅಂತಲ್ಲ. ಯಾಕೆ ವರ್ಕ್ ಮಾಡಲ್ಲ ಅಷ್ಟೊಂದು? ಕಾರಣ ಇಷ್ಟೇ, ರೈಟ್ ಪ್ರಪೋರ್ಷನ್ ಒಂದು. ಸೆಕೆಂಡ್ ಥಿಂಗ್, ಹಾಕಿರೋ ಕ್ವಾಲಿಟಿ ಆಗಲಿ ಅಥವಾ ಹಾಕಿರೋ ಇಂಗ್ರೀಡಿಯೆಂಟ್ ಮೇಲೂ ಹೋಗುತ್ತೆ ಸ್ನೇಹಿತರೆ. ಆಯಿತಾ? ಫಸ್ಟ್ ಆಫ್ ಆಲ್ 45 ಐಟಮ್ ಹಾಕಿಬಿಟ್ಟು ಯಾರು ಮಾರ್ಕೆಟ್ ಬಂದಿಲ್ಲ. ಇನ್ಕೇಸ್ ಬಂದಿದ್ರು ಕೂಡ ನಮ್ಮ DK45ಗೆ ಚಾಲೆಂಜ್ ಮಾಡುವಂಥ ಪ್ರಾಡಕ್ಟ್ ಯಾವುದೂ ಇಲ್ಲ ಅಂತ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಇಡೀ ಇಂಡಿಯಾದಲ್ಲಂತೂ ಯಾವುದೂ ಇಲ್ಲ. ಸೊ ಕನ್ಫ್ಯೂಷನ್ ಬೇಡ. ಎಲ್ಲದಕ್ಕೂ ಪೌಷ್ಟಿಕ ಆಹಾರನೇ ಮದ್ದು. ಬೇರೆ ಯಾವುದು ಮೆಡಿಸಿನ್ ನಾನು ಕೊಡ್ತಾ ಇಲ್ಲ. ಪೌಷ್ಟಿಕ ಆಹಾರನೇ ಮದ್ದು. ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ಈ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂಥದ್ದು ಕಾಯಿಲೆಗಳು ಬರೋಕ್ಕೂ ಪೌಷ್ಟಿಕ ಆಹಾರ ಸಿಗದೆ ಇರೋದು ಸ್ನೇಹಿತರೆ. ಆಯಿತಾ? ಇದು ಒಂದು ತಲೆನೋವು, ಕಾಲು ನೋವು, ಬೆನ್ನೋವು, ಮೈಗ್ರೇನು, ಲೈಂಗಿಕ ಸಮಸ್ಯೆ, PCOD ಮತ್ತು ನರಗಳ ಸಮಸ್ಯೆ ಎಲ್ಲದು ಲ್ಯಾಕ್ ಆಫ್ ವೈಟಮಿನ್ಸ್. ಅಂಥ ಒಂದು ಪೌಷ್ಟಿಕತೆ ದೊರಕಿದಾಗ ಮನುಷ್ಯನಿಗೆ ಏನಾಗುತ್ತೆ? ಎವ್ರಿ ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ. ಈಚ್ ಸೆಲ್ಸ್ ಆ್ಯಕ್ಟಿವೇಟ್ ಆಗ್ತಾ ಹೋದಂಗೆ ಮನುಷ್ಯ ಆ್ಯಕ್ಟಿವ್ ಆಗ್ತಾ ಬರ್ತಾನೆ. ಹೊರಗಡೆ ಆ್ಯಕ್ಟಿವ್ ಆಗ್ತಾ ಬಂದಂಗೆ ಅವನಿಗೆ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನೀಗ ಮಾತಾಡಬೇಕು ಅಂತ ಬಂದಿರೋದು ಮುಖ್ಯವಾಗಿ, ಬೇಗ ಫಿನಿಶ್ ಮಾಡ್ತೀನಿ, ಲೈಂಗಿಕ ಸಮಸ್ಯೆ. ಇವತ್ತು ಅದ್ರ ಬಗ್ಗೆ ಮಾತಾಡಿ ಉಳಿದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಲೈಂಗಿಕ ಸಮಸ್ಯೆ ಅಂತ ಬಂದಾಗ ಮುಖ್ಯವಾಗಿ ಕಾರಣಗಳೇನೆಂದರೆ, ಒಂದು ಅಲ್ಲಿ ಅಪೌಷ್ಟಿಕತೆನೇ ಕಾರಣ. ಅಂದರೆ ಅದರಲ್ಲಿ ಒಂದು ಎನರ್ಜಿ ಕಡಿಮೆ ಆದರೂ, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದರೆ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಇನ್ ಕೇಸ್ ನಿಮ್ಮಲ್ಲಿ ನರಗಳ ಸಮಸ್ಯೆ ಇದ್ರೂ ಕೂಡ ಡ್ಯೂರೇಷನ್ ಕಡಿಮೆ ಆಗುತ್ತೆ. ಅದೂ ಅಲ್ಲ, ಇನ್ನೊಂದಿದೆ, ಇದಕ್ಕೆ ಸಂಬಂಧಪಟ್ಟಂತಹ ವೈಟಮಿನ್ ಕೊರತೆ ಆದರೂ ಕೂಡ ವೀರ್ಯಾಣು ಅಭಿವೃದ್ಧಿ ಕೊರತೆ ಆಗುತ್ತೆ. ಅರ್ಥ ಆಯ್ತಾ? ಅದರಿಂದನೇ ಮಕ್ಕಳಾಗೋದು ಇರೋದು, ಮತ್ತೊಂದು ಮಗನ ಪ್ರಾಬ್ಲಮ್ ಆಗೋದು. ಇದೆಲ್ಲ ಯಾಕಾಗ್ತಿದೆ ಅಂದರೆ ನಾವೀಗ ಸೇವಿಸ್ತಿರುವಂತಹ ಹೆಚ್ಚಿನ ಕೆಮಿಕಲ್, ನಮಗೆ ಗೊತ್ತಿಲ್ಲದೆ ಸೇವಿಸ್ತಾನೇ ಇದ್ದೀವಿ ಕೆಮಿಕಲ್ ಒಂದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಇದಕ್ಕೆ ಕಾರಣ ನಮ್ಮ ಬಾಡಿಗೆ, ನಮ್ಮ ಒಂದು ಎವ್ರಿ ಅಂಗಗಳಿಗೆ, ಸೆಲ್ಸ್ಗಳಿಗೆ ಒಳ್ಳೆ ಪೌಷ್ಟಿಕ ಆಹಾರ ಸಿಗದೆ ಇರೋದು. ಒಂದು ಸಸ್ಯ ಆದರೂ ಅಷ್ಟೇ, ಗೊಬ್ಬರ ಎಲ್ಲ ನೀಟಾಗಿ ಹಾಕಿರ್ತಾನೆ, ಅದು ಚೆನ್ನಾಗಿ ಬೆಳೆಯೋದು. ಕೆಮಿಕಲ್ ಹಾಕಿದ್ರೆ ಬೆಳೀತದೆ, ಫೋರ್ಸಿಂದ ಫಲನೂ ಕೊಡ್ಬೋದು, ಆದರೆ ಸಾಯುತ್ತೆ. ಸೊ ಹಂಗಾಗಿ
ಉತ್ತಮವಾದ ಪೌಷ್ಟಿಕ ಆಹಾರದ ಅಗತ್ಯ ತುಂಬ ಇದೆ. ಈ ಒಂದು DK45 ನಿಮ್ಮ ಎನರ್ಜಿ ಇನ್ಕ್ರೀಸ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಆಮೇಲೆ ನರಗಳ ಆಕ್ಟಿವ್ ಮಾಡುತ್ತೆ, ಆಮೇಲೆ ವೀರ್ಯಾಣು ಅಭಿವೃದ್ಧಿಗೆ ಸಹಾಯ ಮಾಡುವಂಥ ಒಂದು ವೈಟಮಿನ್ಸ್ ಕೂಡ ಕೊಡುತ್ತೆ. ಇಡೀ ಬಾಡಿ ಸೆಲ್ಸ್ಗಳು ಆಕ್ಟಿವೇಟ್ ಆಗ್ತಾ ಇದ್ದಂಗೆ ಪ್ರತಿಯೊಂದು ನಾರ್ಮಲ್ ಬರುತ್ತೆ ಸ್ನೇಹಿತರೆ. ಎಸ್, ಇಟ್ ಈಸ್ ಪಾಸಿಬಲ್ ಬೈ ಓನ್ಲಿ DK45 ನ್ಯಾಚುರಲಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಡೇ.